ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುವ ಪೋಷಕಾಂಶಗಳು. ಇವುಗಳನ್ನು ನಾವು ಶಕ್ತಿ ನೀಡುವ ಆಹಾರಗಳು ಎಂದು ಕರೆಯುತ್ತೇವೆ. ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳು: ಸಕ್ಕರೆ, ಬೆಲ್ಲ, ಸಜ್ಜೆ, ಅಕ್ಕಿ, ಜೋಳ, ರಾಗಿ, ಗೋಧಿ, ಆಲೂಗೆಡ್ಡೆ, ಬಾಳೆಹಣ್ಣು. ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ನಾವು ಸೇವಿಸುವುದರಿಂದ ಆಗುವ ಉಪಯೋಗಗಳು: ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ದೈನಂದಿನ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ದೇಹದ ಬೆಳವಣಿಗೆಗೆ ಪರೋಕ್ಷವಾಗಿ ಕಾರಣವಾಗುತ್ತದೆ. ಇವೆಲ್ಲ ಉಪಯೋಗಗಳು. ಮತ್ತು ಕಾರ್ಬೋಹೈಡ್ರೇಟ್ನ ಕೊರತೆಯಾದರೆ ಏನಾಗುತ್ತದೆ ಎಂದು ನನ್ನ ಸ್ನೇಹಿತೆ ತಿಳಿಸಿಕೊಡುತ್ತಾರೆ. ದೌರ್ಬಲ್ಯ ಉಂಟಾಗುತ್ತದೆ, ಬೇಗನೆ ಆಯಾಸವಾಗುತ್ತದೆ, ದೇಹಕ್ಕೆ ಬೇಕಾದಷ್ಟು ಶಕ್ತಿ ಸಿಗುವುದಿಲ್ಲ. ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಎಂದು ತಿಳಿದುಕೊಂಡು, ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ತಿಳಿದುಕೊಂಡು ಮತ್ತು ಕಾರ್ಬೋಹೈಡ್ರೇಟ್ನ ಉಪಯೋಗಗಳನ್ನು ತಿಳಿದುಕೊಂಡು, ಕಾರ್ಬೋಹೈಡ್ರೇಟ್ ಕೊರತೆಯಾದರೆ ಏನಾಗುತ್ತದೆ ಎಂದು ತಿಳಿದುಕೊಂಡು, ಮುಂದೆ ನಮ್ಮ ಸ್ನೇಹಿತರಾದಂಥ ಕೀರ್ತಿ ಮತ್ತು ಮಾನ್ಯ ಅವರು ಕೊಬ್ಬಿನ ಇರುವ ಆಹಾರಗಳು, ಕೊಬ್ಬಿನ ಉಪಯೋಗಗಳು, ಕೊಬ್ಬಿನ ಕೊರತೆಯಾದರೆ ಇವುಗಳನ್ನು ತಿಳಿಸಿಕೊಡುತ್ತಾರೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ನಮ್ಮ ಗೆಳತಿಯರು ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳಿಸಿದ್ದಾರೆ. ನಾವು ಕೊಬ್ಬುನಾಂಶಗಳನ್ನು ತಿಳಿಸುತ್ತಿದ್ದೇವೆ. ದೇಹಕ್ಕೆ ಶಕ್ತಿ ನೀಡುವ ಮತ್ತು ಶಕ್ತಿಯನ್ನು ಸಂಗ್ರಹಿಸುವ ಪೋಷಕಾಂಶವಾಗಿದೆ. ಇದು ದೇಹವನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಕೊಬ್ಬು ಆಹಾರಗಳು: ಮೊಸರು, ಹಾಲು, ಎಣ್ಣೆ, ತುಪ್ಪ, ಸೋಯಾಬೀನು, ಎಳ್ಳು, ವಾಲ್ನಟ್, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಇತ್ಯಾದಿ ಕೊಬ್ಬು ಆಹಾರಗಳಲ್ಲಿ ನಾವು ಕೊಬ್ಬಿನಾಂಶ ನೋಡಬಹುದು. ಇವೆಲ್ಲವನ್ನು ಕೊಬ್ಬಿನ ಅಂಶ ಎಂದು ಕೊಬ್ಬಿನ ಉಪಯೋಗಗಳು: ದೇಹಕ್ಕೆ ಶಕ್ತಿ ನೀಡುತ್ತದೆ, ಹೆಚ್ಚುವರಿ ಶಕ್ತಿಯನ್ನು ದೇಹದಲ್ಲಿ ಸಂಗ್ರಹಿಸುತ್ತದೆ, ದೇಹವನ್ನು ಬೆಚ್ಚಗಿಡುತ್ತದೆ, ಒಳಾಂಗಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಕೊಬ್ಬಿನ ಕೊರತೆ ಆದರೆ ದೇಹವು ತೂಕ ಕಡಿಮೆ ಆಗುತ್ತದೆ, ದೇಹ ದುರ್ಬಲವಾಗುತ್ತದೆ, ದೇಹ ಆಯಸ್ಸು ಆಗಬಹುದು. ದೇಹ ನಮಗೆ ಬೇಗ ಆಯಸ್ಸು ಉಂಟಾಗಬಹುದು. ಥ್ಯಾಂಕ್ ಯು. ಕೊಬ್ಬು ಇರುವಂತಹ ಆಹಾರಗಳು: ಮೊಸರು, ಹಾಲು, ಎಣ್ಣೆ, ತುಪ್ಪ, ಸೋಯಾಬೀನ್, ಎಳ್ಳು, ಸೂರ್ಯಕಾಂತಿ ಬೀಜ, ವಾಲ್ನಟ್, ಕಲ್ಲಂಗಡಿ ಬೀಜ ಮತ್ತು ಇದರ ಉಪಯೋಗಗಳು. ಇವು ಕೊರತೆಯಾದರೆ ನಮಗೆ ಏನೇನು ತೊಂದರೆಯಾಗುತ್ತದೆ ಇವೆಲ್ಲವನ್ನು ತಿಳಿಸಿಕೊಟ್ಟ ಕೀರ್ತಿ ಹಾಗೂ ಮಾನ್ಯರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.